ಆ ಕಲಿ ಪರೀಕ್ಷಿತ ಮಹಾರಾಜನೇ ಬಂದು ಶರಣಾಗ್ತಾನಂತೆ. ಶರಣಾದವರನ್ನ ಮತ್ತೆ ಸಂಹಾರ ಮಾಡುವುದು ಸರಿಯಲ್ಲ ಅಂತ ಹೇಳಿ, ಸರಿ ನೀನ್ ನನ್ನ ರಾಜ್ಯದಲ್ಲಿ ಇರಬೇಡ, ಎಲ್ಲಿಯಾದ್ರೂ ಹೋಗು ಅಂತ ಪರೀಕ್ಷಿತ ಮಹಾರಾಜ ಹೇಳ್ತಾನಂತೆ. ಕಲಿ ಹೇಳ್ತದಂತೆ, ನೀನೇ ನನಗೊಂದು ಈ ಒಂದು ಅಧರ್ಮ ಮಾಡುವಂತ 4 ಜಾಗಗಳನ್ನು ತೋರಿಸಿಕೊಡು, ಅಲ್ಲೇ ನಾನು ವಾಸ ಮಾಡ್ಕೊಂಡು ಇರ್ತೇನೆ, ಬೇರೆ ಕಡೆಗೆ ಹೋಗುದಿಲ್ಲ ಅಂತೇಳಿ ಕಲಿ ಕೇಳ್ತದಂತೆ. ಪರೀಕ್ಷಿತ ಮಹಾರಾಜ 4 ಸ್ಥಾನಗಳನ್ನು ಕಲ್ಪಿಸಿಕೊಡ್ತಾನೆ. ದ್ಯೂತಂ ಪಾನಂ ಸ್ತ್ರೀಯಂ ಸೂನ ಯತ್ರ ಧರ್ಮ ಚತುರ್ವಿಧ. ದ್ಯೂತ, ಇಲ್ಲಿ ಜೂಜಾಡ್ತಾರೋ ಅಲ್ಲಿ ಕೂಡ ಅಧರ್ಮ ಇದೆ, ಅಲ್ಲಿಯೂ ಕೂಡ ಕಲಿ ವಾಸ ಆಗಿದ್ದಾನೆ ಅಂತ ಅರ್ಥ. ಇನ್ನು ಸುರಾಪಾನ ಮಾಡುವುದು ಕೂಡ ಅಧರ್ಮ, ಅದರಿಂದ ಅಲ್ಲಿಯೂ ಕೂಡ ಕಲಿಯ ವಾಸಸ್ಥಾನ ಇದೆ ಅಂತ ಅರ್ಥ. ಸ್ತ್ರೀಯ, ಪರಸ್ತ್ರೀ ಸಂಘವನ್ನು ಯಾರು ಮಾಡ್ತಾರೋ ಅವರು ಕೂಡ ಅಧರ್ಮವನ್ನು ಮಾಡ್ತಾ ಇದ್ದಾರೆ ಅಂತ ಅರ್ಥ, ಅವರಲ್ಲಿಯೂ ಕೂಡ ಕಲಿ ಆವೇಶನಾಗಿದ್ದಾನೆ ಅಂತ ಅರ್ಥ. ಇನ್ನು ಹಿಂಸೆ, ಯಾರು ಹಿಂಸೆಯನ್ನು ಮಾಡ್ತಾ ಇದ್ದಾರೋ ಅವರು ಕೂಡ ಅಧರ್ಮವನ್ನು ಮಾಡ್ತಾ ಇದ್ದಾರೆ, ಅದರಿಂದ ಅಲ್ಲಿಯೂ ಕೂಡ ಕಲಿ ವಾಸ ಆಗಿದ್ದಾನೆ ಅಂತ ಅರ್ಥ ಅಂತೇಳಿ ಹೀಗೆ 4 ಅಧರ್ಮದ ಸ್ಥಾನಗಳನ್ನು ಕಲ್ಪಿಸಿಕೊಡ್ತಾನೆ ಪರೀಕ್ಷಿತ ಮಹಾರಾಜ. ಇಷ್ಟಾದ್ರೂ ಕೂಡ ಕಲಿಗೆ ಇನ್ನೂ ಆಸೆ ಇಲ್ಲ, 4 ಸಾಲು ಇನ್ನೊಂದು ಬೇಕು ಅಂತ. ಅದೆಲ್ಲ ನಮ್ಮ ಮನಸ್ಥಿತಿ ಹಾಗೆ, ಎಷ್ಟು ಸಿಕ್ಕಿದ್ರು ಇನ್ನಷ್ಟು ಬೇಕು ಅಂತ ಬಯಸ್ತೇವೆ ನೋಡಿ. ಅದೆಲ್ಲ ಕಲಿಯ ಪ್ರಭಾವ. ಕಲಿಯು ಕೂಡ ಮಾಡಿದ್ದನ್ನು 4 ಸ್ಥಾನಗಳನ್ನು ಕಲ್ಪಿಸಿಕೊಟ್ಟಿದ್ದಾನೆ ಪರೀಕ್ಷಿತ ಮಹಾರಾಜ. ಇಲ್ಲ ಇನ್ನೊಂದು ಬೇಕು ಅಂತ ಕೇಳ್ತಾನೆ. ಸರಿ, ಬಂಗಾರದ ಮೋಹ ಅಂತ ಹೇಳ್ತಾನೆ ಪರೀಕ್ಷಿತ ಮಹಾರಾಜ. ಯಾರಿಗೆ ಅತಿಯಾದ ಬಂಗಾರದ ಮೋಹ ಉಂಟಾ ಅಂತಹ ಬಂಗಾರದಲ್ಲಿ ನೀನು ವಾಸ ಮಾಡು ಅಂತ ಆ ಬಂಗಾರದಲ್ಲಿಯೂ ಕೂಡ ಕಲಿಯ ಸ್ಥಾನವನ್ನು ಕಲ್ಪಿಸಿಕೊಡ್ತಾನೆ. ಆದ್ರಿಂದಲೇನೆ ಬಂಗಾರವನ್ನು ಧರಿಸಿಕೊಳ್ಳುವಾಗ ನಾವು ಭಗವಂತನಿಗೆ ಸಮರ್ಪಿಸಿ ಹಾಕೊಳ್ಬೇಕು, ನೇರವಾಗಿ ಅಂಗಡಿಯಿಂದ ತಂದು ನಾವು ಹಾಕೊಳ್ಬಾರ್ದು. ಭಗವಂತನಿಗೆ ಸಮರ್ಪಿಸುವಾಗ ಅದರ ಎಲ್ಲ ಕಲಿದೋಷಗಳು ಪರಿಹಾರ ಆಯಿತು ಅಂತ ಅರ್ಥ. ಭಗವಂತನ ಪ್ರಸಾದ ಅಂತ ನಾವು ಅದನ್ನು ಧರಿಸಿಕೊಳ್ಬೇಕು, ಇಲ್ಲದಿದ್ದರೆ ನಮ್ಗೆ ಕೂಡ ಕಲಿ ಆವೇಶ ಆಗ್ತದೆ.